ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನಿವತ್ತು ಡಿ ಎಲ್ ಟೆಸ್ಟ್ಗೆ ಅಂತ ಹೋಗ್ತಾ ಇದ್ದೆ. ಸೊ ಫೈನಲಿ ಇಷ್ಟು ದಿನ ಎಲ್ ಬೋರ್ಡಲ್ಲಿ ಓಡಿಸಿ ಇವತ್ತು ಡಿ ಎಲ್ಗೆ ಅಂತ ಹೊರಟಿದ್ದೀವಿ. ಸೊ ಡಿ ಎಲ್ ಪ್ಲೇಸಿಗೆ ಆಲ್ರೆಡಿ ಬಂದಿದ್ದೀವಿ. ಬಟ್ ಫಸ್ಟಿಗೆ ಸ್ವಲ್ಪ ಭಯ ಆಯಿತು, ಏನೋ ಎಂಥದ್ದು ಅಂತ. ಬಟ್ ಅಲ್ಲಿ ನೋಡಿದ್ಮೇಲೆ ನನಗೆ ಡಿ ಎಲ್ ಟೆಸ್ಟ್ ಅಂತ ಏನೂ ಅನ್ನಿಸ್ಲಿಲ್ಲ. ನಾರ್ಮಲ್ ರೋಡಲ್ಲಿ ಓಡಿಸೋಂಗೆ ಅನ್ನಿಸ್ತು. ಬಟ್ ಕೆಲವರಿಗೆಲ್ಲ ಭಯ ಇರುತ್ತೆ, ಕಾಲಿಡ್ತೀವೇನೋ ಕೆಳಗಡೆ ಅಂತ. ಬಟ್ ನನಗೆ ಆ ಥರ ಏನೂ ಅನ್ನಿಸ್ಲಿಲ್ಲ. ಒಂಥರ ಚೆನ್ನಾಗಿತ್ತು. ಏನು ಬೇರೆ ಥರ ನೆಗೆಟಿವ್ ಏನು ನನ್ನ ಮೈಂಡಿಗೆ ಬರಲಿಲ್ಲ. ತುಂಬ ಖುಷಿಯಾಯಿತು. ಬಟ್ ನಾನು ಟೆಸ್ಟಲ್ಲಿ ಕೂಡ ಪಾಸ್ ಆದೆ. ನೆಕ್ಸ್ಟು ಫೋಟೋ ಕ್ಲಿಕ್ಕಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ಡಿ ಎಲ್ ಕಂಪ್ಲೀಟ್ ಆಯಿತು ನಮ್ಮದು. ಇನ್ನು 20 to 25 ಡೇಸಲ್ಲಿ ನಮ್ಮದು ಡಿ ಎಲ್ ನಮ್ಮ ಕೈಗೆ ಸೇರುತ್ತೆ. ಸೊ ಫೈನಲಿ ನನಗೆ ಡಿ ಎಲ್ ಬರೋ ಕಾಲ ಹತ್ರ ಬಂತು ಅಂತ ಆಯಿತು. ಹಾಗೆ ಅಲ್ಲಿಂದ ನಾನು ಮುಗಿಸ್ಕೊಂಡು ಆಫೀಸಿಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 11:30 ಆಗಿತ್ತು. ತುಂಬ ಲೇಟಾಗಿತ್ತು. ಬಟ್ ಇವತ್ತು ಎಲ್ಲರೂ ರಜೆ ಹಾಕಿದ್ರು, ಆಫೀಸಲ್ಲಿ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಪೂಜೆ ಕೂಡ ಆಗಿರಲಿಲ್ಲ. ನಾನು ಆಫೀಸಿಗೆ ಬೇಗ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನೆಕ್ಸ್ಟು ಲಂಚ್ ಟೈಮಿಗೆ ನಾನಿವತ್ತು ಲಂಚ್ ಬಾಕ್ಸ್ ತೊಗೊಂಬಂದಿರಲಿಲ್ಲ, ಏಕೆಂದರೆ ಮಾರ್ನಿಂಗ್ ಬೇಗ ಹೊರಟಿರೋದ್ರಿಂದ. ಸೊ ನನ್ನ ಹಸ್ಬೆಂಡು ಔಟ್ಸೈಡಿಂದ ಚಪಾತಿ ಆ್ಯಂಡ್ ಪಲ್ಯ ತಂದುಕೊಟ್ರು. ಲಂಚ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಈಗ ನಾನು ಹೇಳೋ ವಿಷಯ ಏನಂದರೆ ತುಂಬ ಇಂಪಾರ್ಟೆಂಟ್. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ನೋಡಬೇಕು ಅಂತ ಕೇಳ್ಕೊತೀನಿ. ಇದು ಆಲ್ಮೋಸ್ಟು ಹುಡುಗಿರಂತೂ ಈ ವಿಡಿಯೋನ ನೋಡಲೇಬೇಕು. ಯಾಕೆಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಏನೇನು ನಡೀತಾ ಇದೆ ಎಲ್ಲ ನಮ್ಮ ಮೈಂಡಲ್ಲಿ ಇರಬೇಕು. ಫ್ರೆಂಡ್ಸ್, ನಾನು ನಿಮಗೆ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಅಂತ ಹೇಳಿದ್ದೆ. ಅದು ಏನು ಅಂತ ಹೇಳೋಕ್ಕೂ ಮುಂಚೆ, ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂದ್ಕೊತೀನಿ. ಯಾಕೆ ಅಂದರೆ ಇವತ್ತು ಮಾಡ್ತಾ ಇರೋವಂಥ ವಿಡಿಯೋ ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ವ್ಯಕ್ತಿಗೂ, ಪ್ರತಿಯೊಂದು ಹೆಣ್ಣು ಕೂಡ ನೋಡಲೇಬೇಕಾಗಿರುವಂಥ ವಿಷಯ. ಹಾಗಾಗಿ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ವಿಷಯಕ್ಕೆ ಬರೋಣ. ಇವಾಗ ಮ್ಯಾಟ್ರ್ ಏನು ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ. ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮೊನ್ನೆ ನಡೆದಿರುವಂಥ ಬೆಂಗಳೂರಿಗೆ ಹತ್ತಿರವಾಗಿರುವಂಥ ಬಿಡದಿಯಲ್ಲಿ ಒಂದು 14 ವರ್ಷದ ಬಾಲಕಿ ಮೇಲೆ, ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆಗುತ್ತೆ. ಆ ಅತ್ಯಾಚಾರ ಆಗಿರೋ ಹುಡುಗಿಗೆ ಕಿವಿ ಕೇಳಲ್ಲ, ಮಾತಾಡೋದಕ್ಕೆ ಕೂಡ ಬರೋದಿಲ್ಲ. ಆ ಮುಗ್ಧ ಮಗುವಿನ ಮೇಲೆ 4ರಿಂದ 5 ಜನ ಸೇರಿ ಅತ್ಯಾಚಾರ ಮಾಡ್ತಾರೆ. ಎಷ್ಟು ಕೆಟ್ಟದಾಗಿ ಅಂದರೆ, ನಿಜವಾಗ್ಲೂ ನಾನು ಒಂದು ಹೆಣ್ಣಾಗಿ ಆ ವಿಷಯ ಕೇಳಿ, ನನಗೆ ಆ ವಿಷಯನ ನೋಡಿಬಿಟ್ಟು ನಿಜವಾಗ್ಲೂ ನನಗೆ ಇವಾಗಲೂ ನನಗೆ ಅದರಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕೆ ಅಂದರೆ ನಾನು ಒಂದು ಹೆಣ್ಣಾಗಿ, ನಮ್ಮ ಮನೇಲೂ ಒಂದು ಹೆಣ್ಣು ಮಗು ಇರುತ್ತೆ, ನಿಮ್ಮ ಮನೇಲೂ ಒಂದು ಹೆಣ್ಣು ಮಗು ಇರುತ್ತೆ. ಪ್ರತಿಯೊಂದು ಸಮಾಜ ಕೂಡ ಎಚ್ಚೆತ್ಕೋಬೇಕು. ಒಂದು ಹೆಣ್ಣು ಇವತ್ತಿಂದನೇ ನೀವು ಆ ಚಾಲೆಂಜನ್ನ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ರಕ್ಷಿಸೋದನ್ನು ಕಲ್ತ್ಕೊಳ್ಳಿ. ಮನೇಲಿ ಪೇರೆಂಟ್ಸ್ ಆದವರು ಒಂದು ಹೆಣ್ಣು ಮಗು ಇದ್ದರೆ ಆ ಮಗು ಯಾವ ಥರ ಸಮಾಜದಲ್ಲಿ ಬೆಳಿಬೇಕು, ಯಾವ ಥರ ಅವಳು ರಕ್ಷಿಸ್ಕೋಬೇಕು, ಅದನ್ನೆಲ್ಲ ದಯವಿಟ್ಟು ಹೇಳ್ಕೊಡಿ. ಹೆಣ್ಣು ಮಕ್ಕಳು ಬದುಕೋದೇ ಕಷ್ಟ ಆಗಿದೆ ಪ್ರಪಂಚದಲ್ಲಿ. ಅದರಲ್ಲೂ ಆ ಪುಟ್ಟ ಹಳ್ಳಿಯಲ್ಲಿ ಆ ಬಾಲಕಿನ ಅತ್ಯಾಚಾರ ಮಾಡಿ ಅದನ್ನು ಯಾರೂ ಕೂಡ ಇದುವರೆಗೂ ಅಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದರ ಒಂದು ನ್ಯೂಸ್ ಚಾನಲಲ್ಲಾಗಲಿ ಅಥವಾ ಯಾರೂ ಕೂಡ ಪಬ್ಲಿಸಿಟಿ ಮಾಡ್ತಾ ಇಲ್ಲ. ಅದು ಯಾಕೆ ಅನ್ನೋದು ಕೂಡ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸೊ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅವ್ರ ಮನೆ ಹೆಣ್ಣು ಮಗುಗೆ ಆ ಥರ ಆಗಿರ್ಬೋದು, ನಾಳೆ ನಮ್ಮ ಮನೇಲೂ ಹೆಣ್ಣು ಮಗು ಇದೆ, ನಿಮ್ಮ ಮನೇಲೂ ಹೆಣ್ಣು ಮಗು ಇರುತ್ತೆ. ಇವತ್ತಿಂದನೇ ನಾವೆಲ್ಲರೂ ಎಚ್ಚೆತ್ಕೊಂಡ್ರೆ ನೆಕ್ಸ್ಟು ನಮ್ಮ ಹೆಣ್ಣು ಮಕ್ಕಳು ಈ ಪ್ರಪಂಚದಲ್ಲಿ ಬದುಕೋದಕ್ಕೆ ಸಾಧ್ಯ. ಇಲ್ಲಾಂದರೆ ಖಂಡಿತವಾಗ್ಲೂ ಬದುಕೋದು ತುಂಬಾ ಕಷ್ಟ ಇದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮನೆ ಹೆಣ್ಮಕ್ಳು ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇಫಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ಇವತ್ತಿನ ದಿನ ಕುಮಾರಿ ಖುಷಿಗೆ ನಾವೆಲ್ಲರೂ ಧ್ವನಿ ಎತ್ತಲೇಬೇಕು. ಆ ಹುಡುಗಿಗೆ ನ್ಯಾಯ ಸಿಗಲೇಬೇಕು. ಲಾಸ್ಟ್ ಟೈಮ್ ಹೀಗೆ ಹುಬ್ಳಿಲಿ 5 ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡಿದ ಒಂದು ಬಿಹಾರಿ ಹುಡುಗ, ಅಲ್ಲಿ ಇನ್ಸ್ಪೆಕ್ಟ್ರು ಅನ್ನಪೂರ್ಣ ಅವರು ಶೂಟೌಟ್ ಮಾಡಿ ಅವನ್ನ ಸಾಯಿಸ್ಬಿಟ್ರು, ಎನ್ಕೌಂಟರ್ ಮಾಡಿ. ಸೊ ಅದೇ ಥರ ಈ ಹುಡುಗಿಗೆ ಅದು ಯಾರೆಲ್ಲ ಅತ್ಯಾಚಾರ ಮಾಡಿದ್ರು ಅಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ರು, ಒಂದು ನಾಯಿಗಿಂತ ಕೆಟ್ಟದಾಗಿ ಬಿಹೇವ್ ಮಾಡಿದ್ದಾರೆ ಆ ಹುಡುಗಿಗೆ. ಸೊ ಆ ಹುಡುಗಿಗೆ ಯಾರೆಲ್ಲ ಅತ್ಯಾಚಾರ ಮಾಡಿ ಆ ಥರ ಅನ್ಯಾಯ ಮಾಡಿದರು, ಸೊ ಅವ್ರಿಗೆ ನಡು ರೋಡಲ್ಲಿ ನಿಲ್ಲಿಸಿ ಎನ್ಕೌಂಟ್ರ್ ಮಾಡಬೇಕು, ಇಲ್ಲ ಅಂದರೆ ಗಲ್ಲಿಗೆ ಹಾಕಬೇಕು. ಎಲ್ಲರೂ ಕಣ್ಣು ಮುಂದೆನೇ ಅವನಿಗೆ ಶಿಕ್ಷೆ ಕೊಡಬೇಕು. ಆ ಮಗುವಿನ ತಾಯಿ ಬೇಡ್ಕೊತಾ ಇದ್ದಾಳೆ, ನನ್ನ ಮಗು
ನನ್ನ ಮಗುವಿಗೆ ಅತ್ಯಾಚಾರ ಆಗಿದ್ರೂ ಪರವಾಗಿಲ್ಲ, ಅವಳನ್ನು ನಾನು ಸಾಕ್ತೀನಿ ಅಂತ ಆ ತಾಯಿ ಕರುಳು ಎಷ್ಟು ಎಷ್ಟು ಕಷ್ಟಪಟ್ಟಿರಬೇಕು ನೀವೇ ಯೋಚನೆ ಮಾಡಿ. ಒಂದು ಹೆಣ್ಣಿನ ಜೀವನ ಅನ್ನೋದು ಯಾವ ಥರ ಇರುತ್ತೆ. ಒಂದು ಹೆಣ್ಣಿಗೆ ನಮ್ಮ ದೇಶದಲ್ಲಿ ರಕ್ಷಣೆ ಇಲ್ಲ ಅಂದರೆ ನಾವೆಲ್ಲರೂ ಧ್ವನಿ ಎತ್ತಲೇಬೇಕಾಗುತ್ತೆ ಇಂಥ ಟೈಮಲ್ಲಿ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ವಿಷಯನ ಯಾರು ಇಲ್ಲಿಗೆ ಬಿಡಬೇಡಿ, ಎಲ್ಲರೂ ಧ್ವನಿ ಎತ್ತಿ ನ್ಯಾಯಕ್ಕಾಗಿ ಹೋರಾಡಿ ಅಂತ ಕೇಳ್ಕೊತಾ ಇದ್ದೀನಿ, ನಿಮ್ಮೆಲ್ಲರ ಹತ್ರ ಬೇಡ್ಕೊತಾ ಇದ್ದೀನಿ. ಹೆಣ್ಣು ಮಗುವಿನ ವಿಷಯ ಅಂತ ಬಂದಾಗ ಯಾರೂ ಅಸಡ್ಡೆತನ ಮಾಡಬೇಡಿ ದಯವಿಟ್ಟು. ಸೊ ನಿಮ್ಮ ಮಕ್ಕಳನ್ನು ನೀವು ಜವಾಬ್ದಾರಿಯಿಂದ ಬೆಳೆಸಿ ಜೋಪಾನವಾಗಿ ನೋಡ್ಕೊಳ್ಳಿ, ಅದರಲ್ಲೂ ಹೆಣ್ಣುಮಕ್ಕಳನ್ನು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.